ಹಾಗೆ ಕೃಷಿ ಇಲಾಖೆಯಲ್ಲಿರುವ ಖಾಲಿ ಹುದ್ದೆಗಳ ನೇಮಕಾತಿ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ. ಸೊ ಟೋಟಲ್ 979 ಹುದ್ದೆಗಳನ್ನು ಭರ್ತಿ ಮಾಡುವುದಾಗಿ ಕೃಷಿ ಸಚಿವರು ಈ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಸೊ ಈ 979 ಹುದ್ದೆಗಳಲ್ಲಿ ಯಾವ್ಯಾವ ಹುದ್ದೆಗಳನ್ನು ಭರ್ತಿ ಮಾಡಲಾಗ್ತಾ ಇದೆ, ಸೊ ನೇಮಕಾತಿ ಪ್ರಕ್ರಿಯೆ ಯಾವಾಗ ನಡೆಯಲಿದೆ, ಎಲ್ಲ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ಹಾಗೆ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಕರ್ನಾಟಕ ಕೃಷಿ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಪೈಕಿ 979 ಹುದ್ದೆಗಳ ನೇಮಕಾತಿಯನ್ನು 2 ಅಥವಾ 3 ತಿಂಗಳಲ್ಲಿ ಮಾಡಲಾಗುವುದು ಎಂದು ಕೃಷಿ ಸಚಿವರು ಈ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ. ಸೊ ಹಾಗೆ ನೋಡಿ, ಅವ್ರು ಹೇಳ್ತಿರುವ ಮಾಹಿತಿ ನಿಜವಾಗ್ಲೂ ಖಂಡಿತ ಕಾರ್ಯರೂಪಕ್ಕೆ ಬರುತ್ತಾ ಎಂಬುದು ಒಂದು ಪ್ರಶ್ನೆ ಆಗಿದೆ. ಸೊ ಅದೇ ರೀತಿ ನೋಡಿ ಫ್ರೆಂಡ್ಸ್, ಕಳೆದ ವಾರ ಅಷ್ಟೇ 600 ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ಅಂತ ಕೃಷಿ ಸಚಿವರು ಕೂಡ ಒಂದು ಸ್ಪಷ್ಟನೆ ನೀಡಿದ್ದು. ಸೊ ಈ ಕುರಿತು ಒಂದು ಟ್ವೀಟ್ ಕೂಡ ಮಾಡಿದ್ರು. ಸೊ ಅಂದ್ರೆ ಒಂದು ಮಾಹಿತಿ ಕೂಡ ಹೊರ ಬಂದಿತ್ತು ವಿಜಯವಾಣಿ ಪತ್ರಿಕೆಯಲ್ಲಿ. ಏನಪ್ಪಾ ಅಂದ್ರೆ, ಕೃಷಿ ಇಲಾಖೆ 600 ಹುದ್ದೆಗಳ ನೇಮಕಾತಿ ಶೀಘ್ರ ಅಂತ. ಸೊ ಈಗ ಮತ್ತೆ 979 ಹುದ್ದೆಗಳಿಗೆ ಅದನ್ನು ಹೆಚ್ಚುವರಿ ಮಾಡಲಾಗಿದೆ. ಸೊ ಏನು ಈ ಹಿಂದೆ ಒಂದು 600 ಹುದ್ದೆಗಳ ನೇಮಕಾತಿ ಅಂತ ಹೇಳಿದ್ರು, ಇನ್ನೂ ಕೂಡ ಆ ನೇಮಕಾತಿ ಕೂಡ ಇನ್ನೂ ನಡೆದಿಲ್ಲ. ಸೊ ಈಗ ಮತ್ತೆ ಹೊಸದಾಗಿ 979 ಹುದ್ದೆಗಳನ್ನು ಅಂತ ಕೃಷಿ ಸಚಿವರು ಹೇಳಿದ್ದಾರೆ. ಸೊ ಅದೇ ರೀತಿ ನೋಡಿ, ಈ ಒಂದು 979 ಹುದ್ದೆಗಳು ಭರ್ತಿ, ಇದರಲ್ಲಿ 229 ಹುದ್ದೆಗಳ ನೇಮಕಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ ಅಂತ ಕೂಡ ಹೇಳಿದ್ದಾರೆ KPSCಗೆ. ಓಕೆ, ಸೊ ಇಲ್ಲಿ ಕೃಷಿ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಸಂಬಂಧ ಮೊನ್ನೆ ಅಷ್ಟೇ ಅಂದ್ರೆ 600 ಹುದ್ದೆಗಳನ್ನು ಹಂತ ಹಂತವಾಗಿ ಭರ್ತಿ ಮಾಡಲಾಗುವುದು ಎಂದು ಹೇಳಿದರು ಕೃಷಿ ಸಚಿವರು. ಈಗ ಕರ್ನಾಟಕ ಕೃಷಿ ಇಲಾಖೆಯಲ್ಲಿ ಖಾಲಿ ಇರುವ 979 ಹುದ್ದೆಗಳ ಭರ್ತಿ ಮಾಡಲಾಗುವುದು ಎಂದು ಕೂಡ ಹೇಳಿದ್ದಾರೆ. ಸೊ ಈ ಮೂಲಕ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಮತ್ತಷ್ಟು ಗುಡ್ ನ್ಯೂಸ್ ಕೂಡ ಒಂದು ನೀಡಿದ್ದಾರೆ. ಸೊ ಕಲಬುರಗಿ ವಿಭಾಗ ಮಟ್ಟದ ಕೃಷಿ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆ ನಂತರ ಮಾಧ್ಯಮರೊಂದಿಗೆ ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅದೇ ರೀತಿ ಕಲ್ಯಾಣ ಕರ್ನಾಟಕದ ಖಾಲಿ ಇರುವ 42 ಕೃಷಿ ಅಧಿಕಾರಿಗಳು, 231 ಸಹಾಯಕ ಕೃಷಿ ಅಧಿಕಾರಿಗಳ ಹುದ್ದೆಗಳ ಒಳಗೊಂಡಂತೆ ರಾಜ್ಯದಲ್ಲಿ 979 ಹುದ್ದೆಗಳನ್ನು ತುಂಬಲಾಗುವುದು. ಈ ಸಂಬಂಧ ಈಗಾಗಲೇ KPSCಗೆ ಪ್ರಸ್ತಾವನೆ ಕೂಡ ಸಲ್ಲಿಸಲಾಗಿದೆ. ಇನ್ನು 2-3 ತಿಂಗಳಲ್ಲಿ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ ಎಂದು ಕೂಡ ಹೇಳಿದ್ದಾರೆ. ಸೊ ಪ್ರಕ್ರಿಯೆ ಅಂದ್ರೆ ಪ್ರಸ್ತಾವನೆ ಆಲ್ರೆಡಿ ಸಲ್ಲಿಸಲಾಗಿದೆ KPSCಗೆ. ಸೊ ಈಗಾಗಲೇ 229 ಹುದ್ದೆ ಭರ್ತಿಗೆ KPSC ಪ್ರಸ್ತಾವನೆ ಸಲ್ಲಿಕೆ ಆಗಿದೆ. ಸೊ ಮೇ ಹಾಗೂ ಜೂನ್ ತಿಂಗಳಲ್ಲಿ ಕೃಷಿ ಇಲಾಖೆಯಲ್ಲಿ ಖಾಲಿ ಇರುವ ವಿವಿಧ ಹಂತದ 229 ಹುದ್ದೆಗಳನ್ನು ಭರ್ತಿ ಮಾಡಿಕೊಡಬೇಕು ಎಂದು ಕೃಷಿ ಇಲಾಖೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ಗೆ ನೇಮಕ ಪ್ರಸ್ತಾವನೆ ಸಲ್ಲಿತು. ಸೊ ಈ ಏನು 229 ಹುದ್ದೆಗಳ ಪೈಕಿಯಲ್ಲಿ ಟೈಪಿಸ್ಟ್ ಹುದ್ದೆಗಳಿದಾವೆ, ದ್ವಿತೀಯ ದರ್ಜಾ ಸಹಾಯಕ SDA, HK ವಿಭಾಗ ಇದು, ಕೃಷಿ ಅಧಿಕಾರಿ HK, ಕೃಷಿ ಅಧಿಕಾರಿ RPC. HKಗೆ 26 ಕೊಟ್ಟಿದ್ದಾರೆ, RPCಗೆ 2, ಗ್ರೂಪ್ B ಹುದ್ದೆ ಮತ್ತೆ ಗ್ರೂಪ್ C ಹುದ್ದೆಗಳಾಗಿರ್ತವೆ. ಸೊ ಅದೇ ರೀತಿ ನೋಡಿ, ಸಹಾಯಕ ಕೃಷಿ ಅಧಿಕಾರಿ ಕೂಡ ಇದೆ, 167 ಸಹಾಯಕ ಕೃಷಿ ಅಧಿಕಾರಿ HK ಇದೆ. ಸೊ ಇದು ಕೂಡ ಗ್ರೂಪ್ B ಆಗಿರುತ್ತೆ. ಸೊ ಮೇ ಮತ್ತು ಜೂನ್ ತಿಂಗಳಲ್ಲಿ ಸಲ್ಲಿಸಿದ ಪ್ರಸ್ತಾವನೆಗಳ ಪ್ರಕಾರ ವೃಂದದ ಒಟ್ಟು ಹುದ್ದೆಗಳೇ 227 ಇವೆ. ಕೃಷಿ ಸಚಿವರು 600 ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತು ಹೇಳಿದ್ದಾರೆ. ಸೊ ಆದರೆ ಇನ್ನೂ ಎಷ್ಟೆಷ್ಟು ಹುದ್ದೆಗಳು ಪ್ರಸ್ತಾವನೆ ಮುಂದೆ ದಿನಗಳಲ್ಲಿ ಸಲ್ಲಿಕೆ ಆಗುವುದೇ ಒಂದು ಕಾದು ನೋಡಬೇಕಾಗಿದೆ. ಪ್ರಸ್ತುತ ಪ್ರಸ್ತಾವನೆಯನ್ನು KPSC ಸಂಬಂಧಿಸಿ ನಂತರದಲ್ಲಿ ಅಧಿಕೃತ ಅಧಿಸೂಚನೆ ಪ್ರಕಟಿಸಿ ಅರ್ಜಿ ಕರೆದು ನೇಮಕ ಪ್ರಕ್ರಿಯೆಗಳನ್ನು KPSC ನಡೆಸಲಿದೆ ಎಂದು, ಆದರೆ ಅದು ಯಾವಾಗ ಎಂಬ ಕುರಿತು ಮಾಹಿತಿಗಳು ಏನೂ ಸಿಕ್ಕಿಲ್ಲ. ಸೊ ನೋಡಿ, ಈ ಕೂಡಲೇ ಯಾವಾಗ ಒಂದು KPSC ಇಂದ ಇದ್ರ ಬಗ್ಗೆ ಒಂದು ನೋಟಿಫಿಕೇಶನ್ ಔಟ್ ಆಗುತ್ತೋ, ಸೊ ಇಮಿಡಿಯೇಟ್ ಆಗಿ ಒಂದು ವಿಡಿಯೋ ಮಾಡಿ ಕೂಡ ಹಾಕ್ತೀನಿ. ಸೊ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು, ಯಾರೆಲ್ಲ ಏನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಮಿಡಿಯೇಟ್ ಆಗಿ ನಿಮಗೆ ಒಂದು ನೋಟಿಫಿಕೇಶನ್ ಕೂಡ ರೀಚ್ ಆಗುತ್ತೆ. ಸೊ ಹಾಗೆ ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.